ಹೇ ಬಿದ್ದಿ ಉಳಿಗಡ್ಡೆ ಬಾಡ್ಯಾನು ಗಾಡ್ಡೆ ಅದನ್ನ ಚಪ್ಪಿ ಆಡ್ ತೊಳೆದಿರಿ ಕಚ್ಚಿ ಆಡ್ ತೊಳೆದಿತ್ರಿ ಹೆಂಗ್ರಿ ನಿಲಪಾರ ಹಾಂ ಬಡ್ಯಾ ಕೈ ಹಾರಿಸಿರ್ತದ ಬರ್ರಿ ಸೋಮಾನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಏನು ಮಾಡತ್ತೀವಿ ಅಂದ್ರೆ ಎಮ್ಮೆ ತೊಳೆಯತ್ತೀವಿ ನೋಡ್ರಿ ಈಗ ಇವ್ರು ಇವ್ರು ನಮ್ಮ ಗಿಡ ಕಡಿ ಮ್ಯಾನೇಜರ್ ನೋಡ್ರಿ ಇವ್ರು ಮೇನ್ ಲೀಡರ್ ಇವರೇ ರೀ ನೋಡಿದ್ರೆ ಅದಕ್ಕೇನಕತಿ ಏ ನೋಡಿದ್ರೆ ಅದಕ್ಕೇನಕತ್ರಿ ಅದಕ್ಕೇನಕತಿ ನೋಡಿದ್ರೆ ನೋಡಿದ್ರೆ ಏನಕತಿ ಏನು ರೊಕ್ಕ ಕೊಡ್ದೇನು ಸುಳ್ಳು ಆಗಲ್ಲ ರೊಕ್ಕ ಕೇಳ್ಬೇಕು ಅಲ್ಲಿ ಕೇಳ್ಬೇಕು ನೀನು ಇಲ್ಲೇ ಮಾಡ್ಯಾರ ಅವ್ರ ಅಲ್ಲಿ ಹೋಗ್ಯಾರ ಈಗ ಅಲ್ಲಿ ಹೋಗಿ ಬಂದಾರ ಇದನ್ನ ನಾವು ಎಮ್ಮೆ ತೊಳೆಯತ್ತೀವಿ ನೋಡ್ರಿ ಇದನ್ನ ನಮ್ಮ ಎಮ್ಮೆ ಐತ್ರಿ ಇದು ನಮ್ಮದು ಐತ್ರಿ ಇದು ಎಮ್ಮೆ ಅದಕ್ಕೆ ಇಲ್ಲಿ ನೀರಿದ್ದು ಹಂಗೆ ಇಲ್ಲಿ ಎಮ್ಮೆ ರೊಜ್ನ್ಯಾಗ ಬಿದ್ದು ಒದ್ದಾಡತ್ತಿದ್ದು ಇದರ ರೊಜ್ನ್ಯಾಗ ಎಮ್ಮೆ ತೊಳೆದು ಬಿಡತ್ತೀವಿ ರೀ ಎಮ್ಮಿಗೆ ತಂಪಾಗೈತೆ ರೀ ಇದು ಎಲ್ಲಿ ಕೆಸರು ಕಾಣ್ತೈತೆ ಅಲ್ಲಿ ಬಿದ್ದು ಬಿಡ್ತೈತೆ ನೋಡ್ರಿ ಇದು ಎಮ್ಮೆ ಎತ್ಕೊಳತೈತೆ ಅದಕ್ಕೆ ಔಷಧ ಹಾಕತ್ತೀವಿ ರೀ ಅಂತಾರಿ ಅದಕ್ಕೆ ಔಷಧ ತಂದೀವಿ ನೋಡ್ರಿ ಅದ್ರಾಗ ಫೋನ್ ಬಿಡ ತುಣ್ಣಿ ಫೋನ್ ನೀರು ಆಗ್ಬಿತ್ತ ಅದೇ ವಾಟರ್ ಪ್ರೂಫ್ ಐತಿ ಬಿಡು ಆಡ್ತಾರೆ ಅದಕ್ಕೇನು ಎಮ್ಮೆ ಭಾಳ ಎತ್ಕೊಳತ್ತಿತ್ತು ರೀ ಅದಕ್ಕೆ ಇದಕ್ಕೆ ಔಷಧ ಹಾಕತ್ತೀವಿ ರೀ ನಾಳೆ ಹೊರಗೈತಲ್ಲ ಹೊರಗೈತ ಹಾ ಬಟ್ನಿ ಕಾಯಿ ತೆಗೀನಿ ತಾನು ಹಡತ್ತಾ ಹೋಗ್ತದ ಒಳಗೆ ನಾಲ್ಗೆ ಹೊರಗೆ ಬಿಟ್ಟು ಮೊದಲು ಹೇ ಬಿದ್ದಿ ಪಜ್ಜು ಸಿಡ್ಸಾತ್ ನೋಡ್ರಿ ಎಲ್ಲ ಕಡೆ ಎಲ್ಲಿ ಬರತ್ತಾವ ನೀರು ಸಣ್ಣಗೆ ಇಲ್ಲಿ ಬಿಟ್ರೆ ಏನೀಗೆ ಅಲ್ಲಿ ಕಂಟ್ಯಾಗ ಏರವಾಲ್ ಐತ್ರಿ ಅಲ್ಲಿ ಇದು ನೀರು ಹಿಂಗೆ ಬಂದು ಕಿಚನ್ ಹೋಗ್ತೈತ್ರಿ ಇಲ್ಲಿ ಎಮ್ಮೆ ತೊಳೆದ್ಬಿಟ್ಟು ನೋಡ್ರಿ ಶಿಸ್ತಾಗೆ ಅದೇ ಮಸ್ತ್ ತಣ್ಣಗಾಯ್ತು ರೀ ಅದಕ್ಕೆ ಎಮ್ಮೆ ಎತ್ಕೊಂಡು ಚಪ್ಪಿ ಎಲ್ಲ ರಾಡಿ ಮಾಡ್ಕೊಂಡಿತ್ತು ರೀ ಅದನ್ನ ಚಪ್ಪಿ ಆಡ್ ತೊಳೆದಿರಿ ಕಚ್ಚಿ ಆಡ್ ತೊಳೆದಿತ್ತು ರೀ ಹೆಂಗ್ರಿ ನಿಲಪಾರ ಹಾಂ ಬಡ್ಯಾ ಕೈ ಹಾರಿಸಿರ್ತದ ಬರ್ರಿ ಸೋಮಾನಿ ಇದನ್ನ ಹಾಕೋ ಚಸ್ಮಾ 120 ರೂಪಾಯಿ ಅಂತ ಮಾಡಿರಿ ಮತ್ತು ಇದು 4,000 ರೂಪಾಯಿ ಚಸ್ಮಾ ಐತ್ರಿ ಮತ್ತು ಮೊನ್ನೆರ ತಂದೀವಿ ಮತ್ತು ಮೊನ್ನೆರ ತಂದಿಲ್ಲ 4,000 ರೂಪಾಯಿ ಕೊಟ್ಟೆ ಗೊತ್ತಿಲ್ಲ ಹಾಗ್ರಿ ಇವ್ರಿಗೆ ಪಗಾರ ಕೊಡ್ಬೇಕ್ರಿ ಅದ್ರ ಸಂಬಂಧ ಬಂದಾರ್ರಿ
ಆಲೋಚನೆ ಮಾಡಪ್ಪ ನಾಳೆಗೆ ನೀವು ಆಲೋಚನೆ ಮಾಡಿ ನಾಳೆಗೆ ಹಚ್ಚಿ ಬರತ್ತೀರ. ಹಾಯ್ ಫ್ರೆಂಡ್ಸ್ ಅಂಡ್ ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೋಡಿಲ್ಲೇನ್ರಿ ನೀವು? ನಮ್ಮ ಊರಿಗೆ ಬಂದಿಲ್ಲ ಬರ್ತಾವ್ರಿ. ನೀವು ಫಾಲೋ ಮಾಡಿದ್ರೆ ಬರ್ತಾವ್ರಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಬರ್ತಾವೆ ನನ್ನ ID. ಎಮ್ಮಿಗೆ ಔಷಧ ಹಾಕಿಸಿಂದ ಬಂದೀವಿ ನೋಡ್ರಿ. ಎಮ್ಮೆ ತೊಳೆದ ಇನ್ನು ತಾನ ಮೈದ್ರಿ ವಾಪಸ್ ಅಡ್ಡೆ ಕಡೆ ಬಂದುಬಿಡ್ತೈತೆ ರೀ. ಸಂಜೆ ಕಾಲು ಹೆಂಡಿಸಿ ಗಪ್ಪನ ಕೊಡ್ತಾರೆ ಅವ್ರು. ಭಾಳ ದಿನ ಸತ್ತು ನಿಮ್ಮ ಕಾಕಾರ ಎಲ್ದಾರ ಅಂದ್ರೆ ಇಲ್ಲಿ ಕೂತಾರ ನೋಡ್ರಿ. ಈಗ ಕೂತಾರ ನೋಡ್ರಿ. ಇವತ್ತು ಸಿಕ್ಕಾರ ನೋಡ್ರಿ ಇವರು. 4-5 ದಿವಸ ಸಿಕ್ಕೇ ಇಲ್ರಿ ಇವರು. ಇವತ್ತು ಸಿಕ್ಕಾರ್ರಿ. ಇವ್ರು ಬರೀ ಕಂಟ ಅಡ್ಡಾಡ್ತಾರೆ ಇವರು. ಯಾರ್ರಿ ಇವ್ರು ರೀ ರೋಡ್ ಮ್ಯಾಗ ಅಡ್ಡಾಡೋಲ್ಲ ಅವ್ರು. ಹಾಂ ಬರೀ ಕಂಟಿ ಇರ್ತಾವೆ. ಜಂಗಲ್ ಮನುಷ್ಯ ಅದ. ಚಿಕನ್ ಬಿರಿಯಾನಿ, ಚಿಕನ್ ಸುಕ್ಕ ಅದು ತಿನ್ನಂಗೆ ಭಾಳ ಆಗೈತೆ ರೀ. ಯಾಕಂದ್ರೆ ಮನ್ಯಾಗ ಸಿರ್ಸಲ್ಗೆ ಹೋಗಿ ಬಂದಾರ್ರಿ. ಅದು ಏನೋ ಮಾಡುತ್ತಾನ, ಏನು ಮಾಡ್ತಾರೆ ರೀ ಏನಿದು ಐದೇಶಿ ಮಾಡುತ್ತಾನ ಮನ್ಯಾಗ. ಚಿಕನ ತತ್ತಿ ಏನು ಒಯ್ಬಾರ್ದತ್ತಲ್ರಿ, ಅದ್ರ ಸಂಬಂಧ ಏನು ಒಯ್ಲಾರ್ದಕ್ಕೆ ಇವತ್ತು ಇಲ್ಲೇ ಅಡ್ಡೆದಾಗ್ರಿ. ಇವತ್ತು ಇಲ್ಲೇ ರಾತ್ರಿ ಚಿಕನ್ ಸುಕ್ಕ, ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರು ಇಲ್ಲೇ ಮಾಡ್ಕೊಂಡು ಇಲ್ಲೇ ತಿಂದು ಕಿಸಿಂದ ಮನೆಗೆ ಹೋಗಿಬಿಡ್ತೈತ್ರಿ ಮನ್ಕೊಳಕ್ಕೆ. ಇವರಿಬ್ಬರು ಹೊಕ್ಕಾರ್ರಿ. ಇವ್ರು ನಮ್ಮ ಮೈನಿ ನಮ್ಮ ಅಣ್ಣಾರು ಮನೆಗೆ ಹೊಕ್ಕಾರ್ರಿ. ನಾನು ನಮ್ಮ ಕಾಕಾರು ಇಲ್ಲೇ ಅಡ್ಡಾದಾಗಿರ್ತೀವಿ ರೀ. ಶಿಸ್ತಾಗೆ ತಿಂದು ಕಿಸಿಂದು ಕೈ ತೊಳ್ಕೊಂಡು ಬಿಡುದು ನೋಡ್ರಿ ಒಟ್ಟು. ಹೌದಿಲ್ರಿ ನೀ? ಈಗ ಹಲ್ಲತ್ತು ತಿಕ್ಕೊಂಡ್ಬಿಡ್ರಿ ಹಸನಿಗೆ ತಿನ್ನಾಕ. ಹೆಂಗತ್ತೀರಿ? ಯೂಟ್ಯೂಬ್ ಹಾಕಾತೀರಿ ಅನ್ನತ್ತಿ ವಿಡಿಯೋ ಕೇಳತ್ತಾರ್ರಿ. ಇನ್ನು ಹಾಕೀನಿ ಮತ್ತು 5-6 ವಿಡಿಯೋ ನೋಡಿಲ್ಲ ಏನ್ರಿ ಅದಕ್ಕೇನ್ರಿ ನಾನು ನೋಡೇ ಇಲ್ರಿ ಅನ್ನತ್ತಾರೆ ನಮ್ಮ ಮೈನಿಯವರು. ಇವ್ರು ಎದಕ್ಕೆ ಹಿಂಗೆ ಗಪ್ ಕುಂದಿರ್ತಾರಂದ್ರೆ ವಿಡಿಯೋ ಚಾಲ್ತಿ ಮಾಡಿನ ಅಂತೇಳಿ ಗಪ್ ಕುಂದಿರ್ತಾರೆ ರೀ. ಹಿಂಗೆ ವಿಡಿಯೋ ಬಂದ್ ಮಾಡಿನಂದ್ರೆ ನನಗೆ ಜಾಸ್ತಿ ಅವರ ಮಾತಾಡ್ತಾರೆ. ಆಗಲೇ ಎಮ್ಮೆ ತೊಳೆದಿದ್ರಿ, ಇನ್ನೂ ತನ ಆದರೂ ಎಮ್ಮೆ ಬಂದಿಲ್ಲ. ಎಲ್ಲಿ ಹೋಗಿತ್ತು ಅನ್ಸಿದ್ದು ಒಟ್ಟು ಸಿಗಾತಿಲ್ಲ ರೀ. ಈ ಕಡೆ ಒಂದು ಸತವೇ ಬಂದೆ, ಈ ಕಡೆ ಒಂದು ಸತವೇ ಬಂದೆ ರೀ. ಒಂದು ಸ್ವಲ್ಪ ಸಿಗೋಲ್ಗೈತಿ, ಎಲ್ಲಿ ಹೋಗೈತಿ ಒಂದು ಗೊತ್ತಾಗತ್ತಿಲ್ಲ. ರೋಡ್ ಬೇರೆ ದೊಡ್ಡ ಹೈ ರೋಡ್ ಐತಿ. ಜಮಖಂಡಿ ಟು ಬಿಜಾಪುರಕ್ಕೆ ಹೋಗೋ ರೋಡ್ ರೀ. ನಾವಿರೋದು ಬಬಲೇಶ್ವರ ಕ್ಯಾಮನ್ಕದ್ದಿ ಟವರ್ ನೋಡ್ರಿ. ಇದು ನಾವಿರೋ ಏರಿಯಾ ಕ್ಯಾಮನ್ಕದ್ದಿ ಏರಿಯಾದಾಗ ನಾವಿರ್ತೀವಿ ರೀ. ಅಲ್ಲೈತು ಆಲೆ ಐತೆ ನೋಡ್ರಿ. ಆಲೆ ಮೈಲದೈತೆ ನೋಡ್ರಿ ನಿತ್ತ. ನಾವು ಹಡಾವೈದು ಇಟ್ಟೋತನ ಹುಡ್ಕ್ಯಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ರೀ ನನಗೆ. ಆಲೆ ನಿಂತೈತೆ ನೋಡ್ರಿ ಆಲೆ. ಇಲ್ಲಿ ಕಣಕಿ ಉಗ್ದಾರಿ, ಕಣಕಿಗೆ ನಿಂತು ಬಿಟ್ಟೈತ್ರಿ ಅದು ಮೈಲಕ್ಕೆ. ಕಣಕಿ ತಿನ್ನತೈತ್ರಿ ಅದು ಶಿಸ್ತಾಗೆ ನೋಡ್ರಿ. ನಮ್ಮ ಬಫೆಲೋ ಕಣಕಿ ತಿನ್ನತೈತಿ ಇಲ್ಲಿ. ನಾವು ಆ ಕಡೆಲ್ಲ ಹುಡ್ಕ್ಯಾಡೋದು ಎಲ್ಲಿ ಸಿಗ್ಬೇಕದು ಅದು ಇಲ್ಲಿ ಬಂದು ನಿಂತೈತಿ. ಜಲ್ದಿ ಬಾ, ಅಲ್ಲಿ ನಿನ್ನ ಮಗಳು ಕಾಯ್ತಿರ್ತಾಳೆ. ಮತ್ತು ಹಾಲು ಕುಡಿಸ್ಬೇಕು ಅದಕ್ಕೆ ನೀನು. ಅದಕ್ಕೆ 2 ಮಲಿ ಹಾಲು ಮತ್ತು ನಮಗೆ 2 ಮಲಿ ಹಾಲು. 2 ಮಲ್ಯಾಗ 1 ಲೀಟ್ರ್ ಹಾಲು ಸಿಗ್ತಾವೆ ರೀ. ಮತ್ತು 2 ಮಲ್ಯಾಗ ಅದಕ್ಕೊಂದು ತುಸು ಬಿಡ್ತೀವಿ. ಯಾಕಂದ್ರೆ ಹೆಣ್ಣು ಕರು ಐತ್ರಿ ಅದು. ಯಾಕಂದ್ರೆ ಅದನ್ನು ಎಮ್ಮೆ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಅದಕ್ಕೂ ಹಾಲು ಬಿಡ್ತೀವಿ ರೀ. ನಂತರದಿಂದ
ನಿನ್ನೆ ಮಾಡೋ ಅಡುಗೆ ಇವತ್ತು ಮಾಡತ್ತೀವಿ ನೋಡ್ರಿ. ನಿನ್ನೆ ಮಾಡ್ತೀವಿ ಅಂದಿದ್ದೀವಿ ರೀ, ಇವತ್ತು ಮಾಡತ್ತೀವಿ ರೀ. ನಿನ್ನೆ ಒಂದು ಸ್ವಲ್ಪ ಕೆಲಸ ಭಾಳ ಇತ್ತು, ಅದ್ರ ಸಂಬಂಧ ಮಾಡೋದಾಗಲಿಲ್ಲ ರೀ. ಇವತ್ತು ಮಾಡತ್ತೀವಿ ರೀ ಫುಲ್. ಈ ಕಲೀಜಾ ಮತ್ತು ಚಿಕನ್ ತಂದಾರ ರೀ. ಚಿಕನ್ ಕಲೀಜಾ, ಚಿಕನ ಮತ್ತೇನು ರೀ ಈಗೇನು ಬಿರಿಯಾನಿ ಮಾಡೋದೇನು ರೀ? ಸುಕ್ಕ ಬಿರಿಯಾನಿ ಮಾಡೋದತ್ತು ರೀ. ಫುಲ್ ಇವತ್ತು ಭರ್ಜರಿ ಐತೆ ನೋಡ್ರಿ ಊಟ. ಇಲ್ಲಿ ಐತೆ ನೋಡ್ರಿ ಚಿಕನ್, ಅದು ಕಲೀಜಾ ರೀ. ಅದು ಇಲ್ಲಿದ್ದದ ಕಲೀಜಾ ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಅಡ್ಡೆದಾಗ ಯಾಕೆ ಮಾಡತ್ತೀವಿ ಅಂದ್ರೆ ರೀ, ಮನ್ಯಾಗ ಶ್ರೀಶೈಲಕ್ಕೆ ಬಂದಾರ ರೀ ನಮ್ಮ ಅಪ್ಪರು. ಅದ್ರ ಸಂಬಂಧ ಇಲ್ಲಿ ಅಡ್ಡೆದಾಗ ಮಾಡೋದು. ಇವತ್ತು ಬಿಜಾಪುರಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ ರೀ, ಮತ್ತೆ ಬ್ಯಾಡ ಅನ್ನಿಸ್ತು. ಕೆಟ್ಟ ಬಡಿದು ಬಿಡ್ತಾರ್ರಿ. ಅದ್ರ ಸಂಬಂಧ ಈ ಕಡೆ ಚಿಕನ್ ತೊಗೊಂಬಂದೇನು ನೋಡ್ರಿ. ಯಾರು ನೀವು ತಂದ್ರೆ? ಹ್ಞೂ, ಮತ್ತೆ ಯಾರು ತಂದಾರ್ರಿ? ಎಲ್ಲ ನಾ ತಂದು ಕೊಟ್ಟೇನೆ. ಎಲ್ಲ ಸುಳ್ಳ ಬರೀ ಎಲ್ಲ ಜಗಳ ಬ್ಯಾಸ್ ಮಾಡೋದಿಲ್ರಿ. ನಮಗೆ ಭಾಳ ಚಲೋ ಅಡುಗೆ ಮಾಡಿ ಹಾಕ್ತಾರ್ರಿ. ಒಬ್ರಿಗೆ ಮಾಡೋಣ 300 ಮಂದಿ ಮಾಡಿಟ್ಟು ಬಿಡ್ತಾರೆ. ಈಗ ರೀ ಸಣ್ಣ ಸಣ್ಣ ಪೀಸ್ ಅದನ್ನ ಹಂಗೆ ಹೇಗೆ ಉಗ್ಯಾತಾರೆ ನೋಡ್ರಿ. ಅಲ್ಲಿ ಲೆಗ್ ಪೀಸ್ ತೊಗೊಂಬ ಅಂದಾರ್ರಿ, ಅದನ್ನ ಹೊಳೆ ಇಲ್ರಿ ಪಕ್ಕ ಅದ ಕಿಡ ಮಾಡಿ ನೋಡ್ರಿ. ಹಸೆಯಾಗ ಹೆಂಗೆ ತೆಗಿಯತ್ತಾರೆ ನೋಡ್ರಿ. ಆ ಚಿಕನ್ ಇದು ತೋರಿ. ಒಂದಿಬ್ಬರದ್ದು ಅಡುಗೆ ಮಾಡೋಣ 10 ಮಂದಿ ಅಡುಗೆ ಮಾಡಿ ಇಟ್ಟು ಬಿಡ್ತಾರೆ ರೀ. ಈಗ ಉಳ್ಳಾಗಡ್ಡಿ 4 ತೊಗೊಂಬಂದಾರಿ ಬರಾಗ. ಈಗ ಮತ್ತೆ ನಮ್ಮ ಅಣ್ಣನ ಕಳ್ಸ್ಯಾರ ನೋಡ್ರಿ. ಬರೀ ಎಣ್ಣೆ ಸುಡಿದ್ರಿ. ಅಡ್ಡೆ ಮನೆ 3 ಕಿಲೋಮೀಟ್ರ್ ಐತ್ರಿ. ಹಾಂ ರೀ. ನೋಡ್ರಿ ಇಲ್ಲಿ ನಾವು ಏನೇನ್ರ ಮಾಡೋಣ ಏನೇನ್ರ ಹೇಳ್ತಾರ್ರಿ. ಅದಕ್ಕೆ ಹತ್ತೇರಿ. ಈಗ ನೋಡ್ರಿ ಕುದಿಸ್ಕೊಟ್ಟಾರ ನೋಡಿ. ಹಿಡಲ್ಲಿ ಉರಿ ಇದು ಹಚ್ಚ ಹಂಗ ಉರಿ ಹಾಕಲೇ ಸಮಯ ಉರಿ ಹಚ್ಚ ಕಟ್ಟಿಗೆ ಹಾಕ. ಈಗ ನೋಡ್ರಿ ನಾವು ಕಡಿ ತರಕ ಹೋಗ್ತೀವ್ರಿ. ಅದು ಬಿದ್ದಿತ್ತು ಕುಂಟೇಡಿ ತಮ್ಮ ಏನ ಟೆನ್ಸರ್ ಸಿಡು ಯಪ್ಪ. ತೆಳಗ ಮಣ್ಣಾಗತ್ತೆ ಕೆಡಿವಿ ಬಾಯಾಗಿಲ್ಲಾರ್ದಂಗ. ನಾ ಬ್ಲಾಗ್ ವಿಡಿಯೋ ಮಾಡೋದನ್ರಿ ಈಗ. ಏನ್ ಚಂದ ವಿಡಿಯೋ ಮಾಡ್ತೀರಿ ನಾವು ಈಗ ಕಟ್ಟಿಗೆ ಹಚ್ಚ ಹಚ್ಚಿ ನೋಡ್ರಿ ಫ್ರೆಂಡ್ಸ. ಕಟ್ಟಿಗೆ ಎಟ್ಟದ ನೋಡ್ರಿ. ಒಟ್ಟು ನಾ ಮುಂಜೆ ಹಚ್ಚಿ ಬಿಡ್ತೀವ್ರಿ. ಈ ಅನ್ಕ ಕಾಯಕ್ಕೆ ಇಡ್ತೀವ್ರಿ ಕುದಿಯಾಕ. ನೋಡ್ರಿ ಫ್ರೆಂಡ್ಸ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಟೈಪ್ ಹೇಳಿ ಇಲ್ಲಿ ನಾ ಈಗ ಉರಿ ಹಚ್ಚಿ ಈಗ ಮೊದಲೇ ಹಚ್ಚಿನ್ರಿ 5 ನಿಮಿಷದಿಂದ. ಈಗ ತಿರುಗಾಡ್ತೀನಿ ನೋಡ್ರಿ. ಕಣ್ಣ ಹೋಗಿ ಬಂದೈತ್ರಿ ಫ್ರೆಂಡ್ಸ. ನಮ್ದು ಭಾಳ ಬಿರಿ ಐತ್ರಿ. ನಮ್ದು ಭಾಳ ಬಿರಿ ಐತ್ರಿ ಫ್ರೆಂಡ್ಸ. ಅಡಿಗೆ ಮಾಡ್ಕೊಂಡು ತಿನ್ನೋದಂದ್ರೆ ಹಿಂಗೈತಿ ನೋಡ್ರಿ. ಇದು ಬರೇ ಕೋಳಿ ಹೊಟ್ಟೆ ಹಂಗೆ ಕಲೀಜಾರಿ. ಇದು ಇನ್ನ ಉರಿ ಹೈತೈತಿಲ್ಲ ನೋಡ್ರಿ ಫ್ರೆಂಡ್ಸ. ಏ ಉಗಿ ಎತ್ತೈತಲೇ ಉರಿ ಹತ್ತು ಬಡಗ ನಾವು ಇದು ಅರಿ ಬಲ್ಸಕ್ಕವು ಪ್ಯಾಂಟ್ ಕಳೆದಿಡ ಅಂದ್ರೆ ಪ್ಯಾಂಟ್ ಕಳೆದ ಕಿಸೇನು ಟಯರ್ ಸತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದ ನೋಡ್ರಿ ನಮ್ಮ ಅಣ್ಣ. ಈಗ ಇವಿಡೆ ಮಾಡಾಕಂದ್ರು 1 ನಂಬರ್ ರೀ. ಈ ಅಡುಗೆ ಮಾಡಕಂತ 1 ನಂಬರ್ ಅದಾನ್ರಿ. ತಿನ್ನಾಕ ಮಾತ್ರ 10 ನಂಬರ್ ಅದಾನ್ರಿ. ಈಗ ನೋಡ್ರಿ, ಈಗ ಇನ್ಕ ಮನೆ ಮೆಣಸಿನ್ಕಾಯಿ ತೊಗೊಂಬಂದಿದ್ರಿ ವೈನ್ಯಾರ. ಅದಕ್ಕೆ ಏನಾಗೈತಿ ನಾಯಿಗೆ? ಏನಾಗೈತಿ ನೋಡಿ ಮುಂದೆ ಸಚ್ಚ ಅದು ಇದಾಗೈತಳ ತಗಲ್ಸು ಕಿತ್ತಾದೈತೆ. ಅದಕ್ಕೆ ಬರಿ ಕೊಟ್ಟಿದ್ದು ಈ ನಾಯಿ ಮರಿಗೊಂದು ನಿಮ್ಯಾಗ ಬರಿ ಕೊಟ್ಟಿದ್ವಿ. ಯಾಕಂದ್ರೆ ಅದು ಕಕ್ಕೊಳಂಗಿಲ್ಲತ್ರಿ, ಅದ್ರ ಸಂಬಂಧ ಬರಿ ಕೊಟ್ಟಿರಿ. ಇಲ್ಲಿ ಐತೆ ಕಪ್ಪ ತೋರಿಸ್ತಾನ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಬರಿ ಕೊಟ್ಟಿವಿ ನೋಡ್ರಿ. ಅದಕ್ಕೆ ಅಂದ್ರೆ ನಾಯಿ ಚುರುಕು ಆಕೈತ್ರಿ, ಮತ್ತೇನೇನಿಲ್ರಿ. ಇದೊಂದು ನಾಯಿ ನಮ್ದಾರಿ. ಇದು ವೈರಲ್ ಮಾಡ್ಲ ಅಡಿಗೆ ಎಣ್ಣೆ, ಉಳಿಗಡ್ಡೆ, ಗಾಡ್ಡೆ ಬಾಡ್ಯಾನು ಗಾಡ್ಡೆ. ನೀವು ಬರೀ ಹಿಂಗೆ ಕೌಂಟ್ರ್ ಕೊಡ್ತಾ ನೋಡ್ರಿ ನಗ ಹಂಗೆ. ನಾನು ಮಾಡ್ರಿ
ಮೆಣಸಿನ್ಕಾಯಿ ಹಾಕಿದ್ವಿ ನೋಡ್ರಿ ಈಗ. ಇದೇನ್ರಿ ಅದು? ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಇದು. ಮಸಾಲೆ ಮನ್ಯಾಗ ತೆಜ್ಕೊಂಬಂದಿವ್ರಿ. ಅಂಗಡಿ ತಂದಿಂದ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ. ಕತ್ತರಿಸಿದ ಟಮಾಟಿ ರೀ. ಇವರು ನಮ್ಮ ಮಮ್ಮಿ ಹೆಸರು ಇವ್ರು ನಮ್ಮ ಮೈನೀರಿ ನಗಾರು. ಅವರ ಹೆಸರು ಸಾಬವ್ವ. ನಾನು ಏನಾರು ಕರೆ ಹೆಸರು ಸಾಬವ್ವ ನಾನು. ಪ್ಯಾಣಿ ಚಾಲು ಸಾಬು ಹೇಳಿಲ್ಲ ನನಗಲ್ಲಿ ದೊಡ್ಡ ಇಬ್ರು ಅಣ್ಣ ತಂಗಿ ಇಬ್ರು ಕೂತ್ ಕಿಶಿಂದ ಯಪ್ಪಾತ್ ಯಪ್ಪ ಅನ್ನಕ್ಕಿನ ಯವ್ವ ಅನ್ನವ. ನನಗ ಹೇಳ್ತಾರ ನಾ ಏನು ಅಡಿಗೆನ ಮಾಡಿಲ್ಲ ನನಗೆ ಬರೋದ ಇಲ್ಲಿ ಪಾಕೆಟ್ ತಂಗ ಇವು ಅಟ್ಟ ಅದ ಮಸಾಲೆ ಮತ್ತೇನಕ್ಕೆ ಪಾಕೆಟ್ ಮಸಾಲೆ ತಗೊಂಡು ಇದು ಇನ್ನೊಂದು ಜರ ಹಾಕ ಅದೇನೋ ಕೂತೈತೆ ನೋಡ್ರಿ ದೂಸ. ಎಣ್ಣೆ ಬರ್ತದೆ ಗಾಳಿ ಬಿಡಪ್ಪ ನೋಡೋದು ಎಷ್ಟು ಕೂತೈತೆ ಅವತ್ತು ಮಗನ ಅಲ್ಲಿ ಇನ್ನೊಂದು ಪ್ಯಾಕೆಟ್ ಐತಿ ಅದನ್ನು ಕೊಡು ಮಸಾಲೆ. ಇದಾ ಇದು ಪುಡಿ ತಂದೇನು ಇದೇನು ಅದು ಅಪ್ಪ ತಂದ ಅದು ಮಸಾಲೆ ಇದೇನಿದು ಅಂಗಡಿ ಅಂದ್ರೆ ನೀನು ಅವನು ಎಲ್ಲಿದ್ದಿದ್ರೆ ತಿತ್ತಿ ಇಲ್ಲ ನಮ್ಮ ಅಪ್ಪ ತಂದಾನಲ್ಲಿ ಅಲ್ಲಿ ಹಾಕೊಂಡು ನೋಡು ಅದು ನಿಮ್ಮ ಅಪ್ಪ ತಂದ. ಇದು ಯಾವ್ದು ಇದೇನ್ಲಿ? ಚಿಕನ್ ಮಸಾಲೆ, ಅಡಿಗೆ ಉಪ್ಪು, ಕೊಬ್ಬರಿ ಪುಡಿ, ಕೊಬ್ಬರಿ ಪೊಟ್ಟಿ, ಕೊಬ್ಬರಿ ಪುಡಿ ಎಲ್ಲ ಚಿಕನ್ ಹಾಕಿ ರೆಡಿ ಹಾಕತ್ರಿ. ಅಟೋ ತಾಳೆ ನಮ್ಮ ದೋಸ್ತನು ಹೊರ್ದಾರೇನ್ರಿ ಎಗ್ ರೈಸ್ ತಿನ್ನೋಣ ಬಾ ಅಂತೇಳಿ ಅಟೋ ತಾಳೆಗೆ ಎಗ್ ರೈಸ್ ತಿಂದು ಬರೋದು ಆಕತಿ. ಅಟೋ ತಾಳೆ ಟೈಮ್ ಆಗಿಬಿಡ್ತೈತಿ. ಚಿಕನ್ ಸುಕ್ಕ ಬಿರಿಯಾನಿ ಅದು ರೆಡಿ ಆಗಿಬಿಟ್ಟಿರ್ತೈತಿ. ಸೀದಾ ಹೋಗೋದ ನೋಡ್ರಿ ಬಿರಿಯಾನಿ. ತುಂಬ ನಾವು ಅಪ್ಪ ಇರ್ತಾರೆ ರೀ ನಮ್ಮ ದೋಸ್ತನು ಏನು ಹಂಗೆ ಅಂದ್ರೆ ಸರಿ ಇರಲ್ಪಟ್ಟು ಅದಕ್ಕೆ ಇಲ್ಲೇ ಅದ ನೋಡ್ರಿ ಇದ್ರದ ಎಗ್ ರೈಸ್ ತಿನ್ನೋದು ಬೇಡ ಅಂದ್ರಿ ಅದ್ರ ಸಂಬಂಧ ಚಿಕನ್ ತೊಗೊಳಕ್ಕೆ ಬಂದೀವ್ರಿ. ದಾಬಾಕ್ಕೆ ಬಂದೀವ್ರಿ ಊಟಕ್ಕೆ. ಕಾಕಾತು ಅವನ ಜೋಳ ಹೋಗಿ ಇದು ಶಿಸ್ತಿನಿ ನಾನು ರಗಡ್ ಹೇಳಿನಪ್ಪ ಅವ್ನು ಬೆನ್ನು ಹತ್ತಿದ ಮನೆ ನಿನ್ನ ತಲೆನೂ ಬೋಳಿಸ್ತಾನ ಒಂದೇ ಬೆನ್ನು ಹತ್ತಾಗತ್ತಿ ಯಾಕೆ ಸುಮ್ಮ ಅಂತಂದೆ ನಾನು ಇಲ್ಲೆಲ್ಲ ನೋಡ್ರಿ ಇವನು ಕಟ್ಟಿಗೆ ಅಡ್ಡೆ ಮಾಲಕ್ ರೀ. ಗಾಯ್ಸ ನೋಡ್ರಿ ನಮ್ಮ ಕಾಕ ಇವತ್ತು ಕಟ್ಟಿಂಗ ದಾಡಿ ಮಾಡ್ಸೊಂಬಂದು ನಾನು ಲಕ 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 ಲಕ್ ಒಟ್ಟ ಅದಲ್ಲ ಅಲ್ಲ ಲಕ್ಕೊಂಡು ಬಿದ್ದ ಲಕ್ ಲಕ ಲಕ ಲಕ್ಕ ಅಂತ ಇಂತರಿ ಚಿಕನ್ ಬಿರಿಯಾನಿ ಸುಕ್ಕ ರೆಡಿ ಆಗೈತೆ ರೀ. ನಮ್ಮ ಕಾಕ ಒಂದು ಇದು ತಂದ ನೋಡ್ರಿ. ಏನಕ್ಕ ಇದು ಚೈಸನಕ್ಕ? ಹ್ಞೂ ಬಾಬುಕ್ಕಾಗಿದ್ದು ಅಂದ್ರೆ ಭಾಳ ಇಷ್ಟ ರೀ. ಇದು ಇರ್ಲಿಕ್ಕಂದ್ರೆ ಜೀವನ ಬಿಡ್ತಾನೆ ರೀ ಕ್ರೇ. ಅದು ಇರ್ಲಿಕ್ಕೆ ನನ್ನ ಜೋಡಿ ಇವು ಇರ್ಲಿಕ್ಕೆ ನಿನಗೆ ಹೆಂಗೆ ಆಕತಿಪ್ಪ ನನ್ನ ಜೋಡಿ ಕಸ್ಕೊಂತಿತ್ತಿಲ್ಲ ನೀ ತೇನಪ್ಪ. ಬಾಬು ಒಟ್ಟು ತಿಂದೇನತ್ತೈತಿ ಬ್ಯಾಡ ಈ ಮೊದಲ ಕೊಡ್ಬೇಕತ್ತ ಈಗ ಕೊಟ್ಟೀನಿ. ಆ ಗಾಡಿ ಅವ ಹಾದೇನು ಸತ್ತ ಅವನು ವಾದ ಶಂಕರು ಅವ್ರನ್ನ ಕೇಳ್ತಾನ ಹೋಗುದ ಮಡ್ತು ಬಂದ ಈ ಗಾಡಿ ಹಿಂಗೆ ಹೊಳೆ ಬಿದ್ದಿತ್ತ ನಾವೇನು ನೋಡ್ತಿದ್ದಿಲ್ಲ. ಭಾಳ ಬಿದ್ದಿತ್ತ ನಾವು ಸುಮ್ಮನೆ ಈ ಕಡೆ ಬರ್ತಿದ್ದೆವು. ಆ ಕಡೆ ಒಂದು ಗಾಡಿ ಬಿತ್ತು ರೀ. ಅವ್ರನ್ನ ಎಬ್ಬಿಸಿದ್ವಿ. ಎಬ್ಬಿಸ್ಕೇಶನ್ ನೀರತ್ತು ಕುಡಿಸಿದ್ವಿ ಅವರಿಗೆ. ಆದ್ರೆ ಮತ್ತು ಗಾಡಿ ಚಾಲ್ತಿ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ರೀ ಅವ್ರಿಗೇನು ಅಂತಂತೀರಿ. ಅಲ್ಲಿ ಊಟ ಮಾಡಿ ಬಂದ್ವಿ. ಇಲ್ಲಿ ಅಡುಗೆ ಮಾಡತ್ತಿದ್ರು ಮಸ್ತ್ ಮಾಡ್ಯಾರ ಅಡುಗೆ ನೋಡ್ರಿ. ಒಂದು ಸ್ವಲ್ಪ ಸೆಸ್ತ ಹೊಡೆದು ಬಿಡೋದು ನೋಡ್ರಿ. ಅಂತಂತೆ ಊಟ ಮುಗೀತು. ಸ್ವಲ್ಪ ರೆಸ್ಟ್ ಮಾಡತ್ತೀವಿ ನೋಡ್ರಿ. ಊಟ ಮಾಡಿ ಊಟ ಭಾಳ ಆಯ್ತು ರೀ ನೋಡ್ರಿ. ನಾ ಕತ್ತರಿಸಲ್ತಾರ ಅವ್ರು.
ಅದ್ರಾಗ ಒಟ್ಟು ಪೀಸ್ ತಿನ್ನುತ್ತಾ ಮಾಡಿದಿರಿ ಅವ್ರು ಮೊದಲು ಒಂದು ಅರ್ಧ ಕಿಲೋ ಸುತ್ತ ಹೊಡೆದಿರಿ ಅವ್ರಿ ಶಿಸ್ತು ಊಟ ಮಾಡಿ ಸುಮ್ಮನೆ ಕುಂಬಿಡ್ದು ನೋಡ್ರಿ ಅದಕ್ಕೆ ಏನ ಮತ್ತೆ ಸಿಗೋಣ್ರಿ ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ